ಡಿಸೆಂಬರ್ 2025 ಇವತ್ತಿನ ದಿನ ಏನಿದೆ ಹಾಗೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಗಮನ ಕೊಟ್ಟು ಕೇಳಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇವತ್ತು ನಿಮ್ಮ ಎಲ್ಲ ಕಷ್ಟ, ನೋವು, ಸೋಲು, ನಕಾರಾತ್ಮಕತೆ ಎಲ್ಲದನ್ನ ತೆಗೆದುಹಾಕಿ ಮುಂದಕ್ಕೆ ಸಾಗುವಂತಹ ವರ್ಷ. ಪದ್ಮಪುರಾಣದಲ್ಲಿ ಹೇಳಿರುವ ಪ್ರಕಾರ ಯೋಗ ನಿದ್ರೆಯಲ್ಲಿರುವಂತಹ ವಿಷ್ಣುವಿಗೆ ತೊಂದರೆ ಕೊಡ್ತಿದ್ದಂಥ ಮುರ ಅನ್ನೋ ರಾಕ್ಷಸನ ಸಂಹಾರಕ್ಕಾಗಿ ವಿಷ್ಣುವಿನ ಏಕದಶ ಅಂದರೆ 11 ಇಂದ್ರಿಯಗಳಿಂದ ಕಾಂತಿಯ ರೂಪದಲ್ಲಿ ಏಕದಶ ದೇವಿ ಹೊರಹೊಮ್ತಾರೆ. ಹಾಗೆ ಮುರ ಅನ್ನೋಂತಹ ರಾಕ್ಷಸನನ್ನ ಸಂಹಾರ ಮಾಡ್ತಾಳೆ. ಆ ದೇವಿಗೆ ಭಗವಂತ ವಿಷ್ಣು ನೀಡಿದ ವರದ ಅನುಗುಣವಾಗಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನದಂದು ಯಾರು ಉಪವಾಸ ಇದ್ದು ವ್ರತ ಮಾಡ್ತಾರೋ ಅವರಿಗೆ ಉಳಿದ 11 ಏಕಾದಶಿ ಮಾಡಿದಂತಹ ಫಲ ಸಿಗತ್ತೆ. ಹಾಗೆ ಹುಟ್ಟು ಸಾವಿನ ಚಕ್ರದಿಂದ ಮುಕ್ತಿ ಸಿಗತ್ತೆ. ಇಂತಹ ಮಹತ್ವವಾದ ದಿನ ವರ್ಷದ ಕೊನೆಯಲ್ಲಿ ಬಂದಿರೋದು ಒಂದು ವಿಶೇಷತೆ. ಆದರೆ 30ನೇ ತಾರೀಕು ಅಂದರೆ 3 ಮೂಲಾಂಕ ಇರುವಂತಹ ತಾರೀಕಿನಲ್ಲಿ ಬಂದಿರೋದು ಇನ್ನೊಂದು ವಿಶೇಷತೆ. ಇವತ್ತಿನ ದಿನ ಏನು ಮಾಡಬೇಕು ಅಂತ ನೋಡೋದಾದರೆ, ನಿಮ್ಮ ಜೀವನದಲ್ಲಿ ಇರುವಂತಹ ರಾಕ್ಷಸತ್ವ, ಹಿಂಸೆ ಕೊಡ್ತಿರುವಂತಹ ಎಲ್ಲ ಸಂಗತಿಗಳಿಂದ ಮುಕ್ತಿ ಪಡೆಯೋದಕ್ಕೆ ಒಂದು ವ್ರತ, ಅದರೊಂದಿಗೆ ಒಂದು ಸಂಕಲ್ಪವನ್ನು ತಪ್ಪದೆ ಮಾಡಿಕೊಳ್ಳಿ. ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಹೋಗಬೇಕಾದ್ರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತಂದುಕೋಬೇಕು ಅಂತ ಅಂದ್ಕೊತಿದ್ದೀರೋ ಆ ಮುಖ್ಯವಾದ 3 ಅಂಶಗಳನ್ನು ಒಳ್ಳೆಯ ಸೆಂಟೆನ್ಸ್ನ ಫಾರ್ಮ್ ಮಾಡಿ ವೈಟ್ ಪೇಪರಲ್ಲಿ ಬ್ಲೂ ಪೆನ್ನನ್ನು ಯೂಸ್ ಮಾಡಿ ಬರೀರಿ. ಆ ಪೇಪರನ್ನು ಫೋಲ್ಡ್ ಮಾಡಿ ವಿಷ್ಣುವಿನ ಪಾದದ ಅಡಿಯಲ್ಲಿ ಇಡಿ. ನಿಮ್ಮ ಮನೆಯಲ್ಲಿರೋ ಯಾವುದಾದ್ರೂ ವಿಷ್ಣುವಿನ ಅವತಾರದ ಮೂರ್ತಿ ಆದರೂ ಆಗಬಹುದು, ಫೋಟೋದ ಕೆಳಗೆ ಆದರೂ ನೀವು ಇಡಬಹುದು. ಇದಾದ ನಂತರ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ಮಂತ್ರವನ್ನು 21 ಬಾರಿ ಪಠನೆ ಮಾಡಿ. ಪಠನೆ ಮತ್ತು ಪ್ರಾರ್ಥನೆ ಆದ ಮೇಲೆ ನೀವು ಬರೆದಿರುವಂತಹ ಪೇಪರ್ನ ಕರ್ಪೂರದೊಂದಿಗೆ ಇಟ್ಟು ಅದನ್ನು ಬರ್ನ್ ಮಾಡಿ. ಬರ್ನ್ ಆದ ಆ್ಯಶಸ್ನ ಪಂಚಭೂತಗಳಲ್ಲಿ ಲೀನ ಮಾಡಬೇಕು. ಅಂದರೆ ನಿಮ್ಮ ಮನೆಯಲ್ಲಿರೋ ಯಾವುದಾದ್ರೂ ಗಿಡದ ಮಣ್ಣಲ್ಲಾದರೂ ಆ್ಯಶಸ್ನ ಹಾಕ್ಬೋದು ಅಥವಾ ಗಾಳಿಯಲ್ಲಿ ಬ್ಲೋ ಮಾಡಿ. ಇದರಿಂದ 2026ಕ್ಕೆ ನೀವು ಹೊಸ ವ್ಯಕ್ತಿಯಾಗಿ, ಹೊಸ ರೂಪದಲ್ಲಿ ಸುಖ, ನಲಿವು, ಗೆಲುವು, ಸಕಾರಾತ್ಮಕತೆಯಿಂದ ಹೊಸ ವರ್ಷಕ್ಕೆ ಹೆಜ್ಜೆಯನ್ನು ಇಡ್ತೀರಾ. ಮುಂದಿನ ವರ್ಷ Jan 1, 2026 ಕೂಡ 1111 ಪೋರ್ಟಲ್ ಓಪನ್ ಆಗುತ್ತೆ. ಅದು ಕೂಡ ಅತ್ಯಂತ ಮಹತ್ವದ ದಿನ. ನಿಮ್ಮ ಮುಂದಿನ ವರ್ಷ ಏನೇನೆಲ್ಲ ಸಕ್ಸಸ್ಸನ್ನು ತರಬೇಕು ಅನ್ನೋದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಮಾಡಿಸಿದಂಥ ದಿನ. ಆ ವಿಡಿಯೋದ ಲಿಂಕನ್ನು ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಅದನ್ನು ಕೂಡ ತಪ್ಪದೆ ನೋಡಿ. ಎಲ್ಲರಿಗೂ ಈ ಹೊಸ ವರ್ಷ ಆರೋಗ್ಯ, ಐಶ್ವರ್ಯ, ಸಮೃದ್ಧಿಯನ್ನು ತರಲಿ. ನಿಮ್ಮ ಎಲ್ಲ ಸಂಕಲ್ಪಗಳು ಪೂರ್ತಿಯಾಗಲಿ ಅಂತ ಆಶಿಸ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ.